ಗುಜ್ಜನ್ನ ಮಾಡಿ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ ಆಗೋದಿಲ್ಲ ಅನ್ನೋರು ಈ ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿನ ಮಾಡ್ಕೊಂಡು ಆರಾಮಾಗಿ 6 ತಿಂಗಳಿಗೂ ಹೆಚ್ಚು ದಿನ ಇದನ್ನ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ಇದನ್ನ ಮಾಡಿರೋ ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ, ಪುಳಿಯೋಗರೆ ತಯಾರಾಗುತ್ತೆ. ಪ್ಯಾನ್ಗೆ ಧನಿಯಾ ಕಾಳು, ಕರ್ಬೇವಿನ ಸೊಪ್ಪು, ಕಲರ್ಗೆ ಮತ್ತು ಖಾರಕ್ಕೆ ಬ್ಯಾಡ್ಗೆ ಮತ್ತು ಗುಂಟೂರು ಮೆಣಸಿನಕಾಯಿನ ಹಾಕಿ ಸಿಮ್ಮಲ್ಲೇ ಒಳ್ಳೆ ಘಮ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ತಕೊಳ್ಳಿ. ಹಾಗೇನೆ ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಕಾಳು ಮೆಣಸು, ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳಿದ್ರೂ ಆಗುತ್ತೆ. ಜೊತೆಗೆ ಮೆಂತಿ ಕಾಳನ್ನ ಹಾಕೊಂಡು ಇದನ್ನು ಸಹ ಸಿಮ್ಮಲ್ಲಿ ಒಳ್ಳೆ ಘಮ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಂಡು ಪ್ಲೇಟ್ಗೆ ಹಾಕೊಳ್ಳಿ. ಹಾಗೇನೆ ಹುಣಸೆ ಹಣ್ಣು ಜೊತೆಗೆ ಕೊಬ್ಬರಿ ತುರಿನೂ ಸಹ ಡ್ರೈ ರೋಸ್ಟ್ ಮಾಡ್ಕೊಂಡು ಪ್ಲೇಟ್ಗೆ ಹಾಕೊಳ್ಳಿ. ಇದಿಷ್ಟು ಕಂಪ್ಲೀಟ್ ಆಗಿ ಕೂದಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಒಂದ್ಸರಿ ರುಬ್ಕೊಳ್ಳಿ. ನಂತರ ಇದಕ್ಕೆ ಕಲ್ಲುಪ್ಪು, ಬೆಲ್ಲ ಮತ್ತು ಹಿಂಗನ್ನ ಹಾಕಿ ಫೈನ್ ಆಗಿ ಪೌಡರ್ ಮಾಡಿಟ್ಕೊಳ್ಳಿ. ಇನ್ನೊಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡು ಇದಕ್ಕೆ ಸಾಸಿವೆ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕಿ ಕಂದು ಬಣ್ಣ ಬಂದ ನಂತರ ಇದಕ್ಕೆ ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಮಾಡಿಟ್ಕೊಂಡಿರೋ ಪುಳಿಯೋಗರೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಇದನ್ನ ಸಿಮ್ಮಲ್ಲೇ ಬಾಡಿಸ್ಕೊಂಡ್ರೆ ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿ ತಯಾರಾಗುತ್ತೆ. ಜಸ್ಟ್ ಈ ಪುಡಿನ ಮಾಡಿರೋ ಬಿಸಿ ಅನ್ನಕ್ಕೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ಪುಳಿಯೋಗರೆ ತಯಾರಾಗುತ್ತೆ. ಇದು ಬಿಸಿ ಆದ್ಮೇಲೆ ಒಂದು ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಆರಾಮಾಗಿ 6 ತಿಂಗಳಿಗೂ ಹೆಚ್ಚು ಕಾಲ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು.